ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಫಿಷಿಯಲ್ ಪವನ್ ಪವರ್ ಕೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವನ್. ಎಲ್ಲರಿಗೂ ನಮಸ್ಕಾರ. ನನಗೆ ಗೊತ್ತು ಸಿನಿಮಾ ರಿಲೀಸ್ ಆಗಿ 7 ದಿನದ ಮೇಲೆ ಆಯಿತು ಅಂತ. ಸೊ ಆ್ಯಕ್ಚುಲಿ ಸಿನಿಮಾ ನೋಡಿದ್ದು ಮೊನ್ನೆನೇ, ಬಟ್ ನಾನು ರಿವ್ಯೂ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು, ದಯವಿಟ್ಟು ಕ್ಷಮಿಸಿ. ಸೊ ತಡ ಮಾಡೋದೇ ಬೇಡ, ರಿವ್ಯೂ ಕಡೆ ಬರ್ತೀನಿ. ಏಳುಮಲೆ ಸಿನಿಮಾದ ಟೈಟಲ್ ನೋಡಿ ನಿಮಗೆ ಫಸ್ಟ್ ನೆನಪಾಗಿದ್ದ ವ್ಯಕ್ತಿನಿ ಶಿವಣ್ಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸಿನಿಮಾದ ಕತೆ ಏನು ಮಾಡಿದ್ದಾರೆ ಅಂತ ಅಂದರೆ, ನಿಜವಾದ ಪ್ರೇಮಿಗಳು ಅಂತ ಅಂದರೆ ಏನು, ಹೇಗಿರ್ತಾರೆ. ಸೊ ಒಂದು ಹುಡುಗಿ ಒಂದು ಹುಡುಗ ನಿಜವಾದ ಪ್ರೀತಿಯಲ್ಲಿ ಬಿದ್ದಾಗ ಯಾರನ್ನೂ ಕೂಡ ಬಿಟ್ಕೊಡೋದಿಲ್ಲ. ಸೊ ಒಂದು ಪ್ರೀತಿಗೆ ಅಷ್ಟೊಂದು ದೊಡ್ಡ ಸಮಸ್ಯೆ ಆದರೆ ಹೇಗೆ ನಿವಾರಿಸಬೇಕು, ನಿಜವಾದ ಪ್ರೀತಿ ಅಂದರೆ ಏನು ಅಂತ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸಿನಿಮಾದ ಪಾಸಿಟಿವ್ ಕಡೆ ಬರೋದಾದರೆ, ಈ ಸಿನಿಮಾದ ಪಾಸಿಟಿವ್ ಏನೇನಿದೆ, ನೆಗೆಟಿವ್ಸ್ ಹುಡ್ಕೋದು ಸ್ವಲ್ಪ ಕಡಿಮೆನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ನೆಗೆಟಿವ್ ಅನಿಸಿದ್ದು ಆ ಕಥೆನ ಮುಂದೆ ಓಡಿಸ್ಲಿಕ್ಕೆ ಮತ್ತು ಅದಕ್ಕೊಂದು ಡಿಟೇಲ್ ಎಂಡ್ ಕೊಡಬೇಕು. ಹಾಗಾಗಿ ಸ್ವಲ್ಪ ಕಥೆಯಲ್ಲಿ ಮಿಕ್ಸ್ ಹಾಕಿದರೆ, ಒಗ್ಗರಣೆ ಇದ್ದರೆ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಒಂದು ಕ್ಯಾರೆಕ್ಟರ್ಸ್ನ ಇಟ್ಟಿದ್ದಾರೆ. ಸೊ ಆ ಕ್ಯಾರೆಕ್ಟರ್ ನೀವೇನಂತ ನೋಡಿ, ಅದು ಕೂಡ ಇಷ್ಟ ಆಗುತ್ತೆ. ಸೊ ಅದನ್ನು ಸ್ವಲ್ಪ ನನಗೆ ನೆಗೆಟಿವ್ ಅಂತ ಅನಿಸ್ತು. ನಿಮಗೆ ನಿಜವಾಗ್ಲೂ ಸಿನಿಮಾದಲ್ಲಿ ನೆಗೆಟಿವ್ ಹುಡ್ಕೋಕ್ಕೆ ಸಖತ್ ಕಷ್ಟ ಆಗುತ್ತೆ. ಸಿನಿಮಾ ಬಂದುಬಿಟ್ಟು 1 ನೈಟ್ ಸ್ಟೋರಿ. ಸೊ ಫಾಸ್ಟಾಗಿ ಕರ್ಕೊಂಡು ಹೋಗ್ತಾರೆ, ಅವ್ರ ಜೊತೆ ನಾವು ಜರ್ನಿ ಮಾಡೋದಕ್ಕೆ ರೆಡಿ ಇರಬೇಕಷ್ಟೆ. ಸೊ ಇಲ್ಲಿ ಹರೀಶ ಮತ್ತು ರೇವತಿ ಒಂದಾಗ್ತಾರಾ, ಅವರಿಬ್ಬರು ಒಂದಾಗೋ ನಡುವೆ ಏನೇನೆಲ್ಲ ಸಮಸ್ಯೆ ಆಗುತ್ತೆ. ಅವಳು ಮನೆ ಬಿಟ್ಟು ಬಂದಿರ್ತಾಳೆ ನಿಜ, ಬಂದಾದಮೇಲೆ ಏನಾಗುತ್ತೆ, ಹರೀಶ ನಿಜವಾಗ್ಲೂ ಅವಳ ಹತ್ರ ಹೋಗ್ತಾನೆ, ಅವ್ನು ಯಾವ್ಯಾವ ಸಮಸ್ಯೆಗೆ ಸಿಕ್ಕಾಕೊಳ್ತಾನೆ ಅನ್ನೋದೇ ಸ್ಟೋರಿ. ನನಗೆ ನಿಜವಾಗ್ಲೂ ಇಷ್ಟ ಆಗಿದ್ದು ಆ ಹೀರೋಯಿನ್ ಕ್ಯಾರೆಕ್ಟರ್ ಮತ್ತು ಜಗ್ಗಪ್ಪನ ಕ್ಯಾರೆಕ್ಟರ್. ನಿಜವಾಗ್ಲೂ ಹಿಟ್ ಆ್ಯಂಡ್ ರನ್ ಕೇಸ್ ಸಾರ್ ಅಂತ ಹೇಳಿ ಹಾಕಿ ಒಳ ಹಾಕ್ತಾರೆ. ನಿಜವಾಗ್ಲೂ ಹಿಟ್ ಆ್ಯಂಡ್ ರನ್ ಕೇಸ್ ಆಗಿತ್ತಾ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೊಳ್ಳಿ. ಇನ್ನು ಸಿನಿಮಾದ ಮ್ಯೂಸಿಕ್ ಕಡೆ ಬರಬೇಕು. ವಿಶ್ವಾಸ ಮೂವಿ ಏನಿತ್ತು ತಮಿಳಲ್ಲಿ, ಆ ಮ್ಯೂಸಿಕ್ ಈಗಲೂ ಕೂಡ ರನ್ನಿಂಗಲ್ಲಿದೆ. ಯಾವುದೇ ಒಂದು ಟ್ರೆಂಡಿಂಗ್ ಸಾಂಗ್ಸ್ ಥಾಟ್ಸ್ ಹಾಕಿದ್ರು ಅಂದರೆ, ಬಟ್ ಸಿನಿಮಾದಲ್ಲಿ ನಿಜವಾಗ್ಲೂ ಕರ್ಕೊಂಡು ಹೋಗುತ್ತೆ ಒಂದು ಲೆವೆಲ್ಗೆ, ಹೈಪ್ ಕ್ರಿಯೇಟ್ ಮಾಡುತ್ತೆ ಒಂದೊಂದು ಸೀನ್ಗೆ. ಆ ಲವ್ BGMಗಳು ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ನಿಮಗೆ ಅವ್ರು ಕೊಡ್ತಾರೆ ಅಂತಲೇ ಹೇಳ್ಬೋದು. ಸಿನಿಮಾದ ಫಸ್ಟ್ ಹಾಫ್ ನಿಮಗೆ ಒಂದು ರೇಂಜ್ಗೆ ಕರ್ಕೊಂಡು ಹೋಗುತ್ತೆ. ಸೆಕೆಂಡ್ ಹಾಫ್ ಇಸ್ ಡಮ್ ಟು ಟೇಕ್ ಅಂತಲೇ ಹೇಳ್ಬೋದು. ಯಾವ ಥರ ಪಿಕಪ್ ಮಾಡ್ತಾರೆ ವಿತ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂದರೆ, ನಿಜವಾಗ್ಲೂ ನೀವು ಹೋಗಿದ್ದ ವ್ಯಕ್ತಿ ಜೊತೆ, ನಿಮ್ಮ ಪ್ರೀತಿಸೋ ವ್ಯಕ್ತಿ ಜೊತೆ ಹೋದರೆ ನಿಮಗೆ ಸಿನಿಮಾ ಇನ್ನೂ 100% ಹಾರ್ಟಿಗೆ ಟಚ್ ಆಗುತ್ತೆ. ಲಾಸ್ಟಲ್ಲಿ ಎಮೋಷ್ನಲ್ ಆಗೇ ಆಗ್ತೀರಾ, ನಾನು ಗ್ಯಾರಂಟಿ ಕೊಡ್ತೀನಿ. ತಮಿಳ್ ಹುಡುಗಿ ಗೊತ್ತು ಗುರಿ ಇಲ್ಲದೆ ಇರೋ ಅನಾಥನ ಪ್ರೀತಿಸಿ ಅವನು ನಿಜವಾದ ಪ್ರೀತಿ ಏನಾಗುತ್ತೆ. ಸೊ ಡೈರೆಕ್ಟರ್ ಹೇಳಿದ್ರು ಎಲ್ಲ ಒಂದು ಕಡೆ ಇದು ರಿಯಲ್ ಬೇಸ್ಡ್ ಮೂವಿ ಅಂತ, ಪುನೀತ್ ರಂಗನಾಥ ಸ್ವಾಮಿ ಅವರು. ಬಟ್ ಸಿನಿಮಾದಲ್ಲಿ ದಯವಿಟ್ಟು ನೆಗೆಟಿವ್ ಹುಡುಕ್ಲಿಕ್ಕೆ ಹೋಗ್ಬಿಡಿ, ನಿಮ್ಮ ಪ್ರೀತಿ ಪಾತ್ರ ಜೊತೆ ಹೋಗಿ. ಐ ಥಿಂಕ್ ಸಿನಿಮಾ ಫ್ಯಾಮಿಲಿ ಎಂಟರ್ಟೈನರ್, ಬಟ್ ನಿಮ್ಮ ಒಬ್ಬ ಪಾರ್ಟ್ನರ್ ಜೊತೆ ಹೋದರೆ ಸಿನಿಮಾ ನಿಜವಾಗಲೂ ಕಣ್ಣಲ್ಲಿ ನೀರು ತುಂಬ್ಕೊಳ್ತೀರ. ಕ್ಲೈಮ್ಯಾಕ್ಸ್ ಅಷ್ಟು ಚೆನ್ನಾಗಿದೆ. ಬರೆದಿರುವಂಥ ರೀತಿ, ತಗೊಂಡು ಹೋಗಿರುವಂಥ ಆ ಫ್ರೇಮ್ ವರ್ಕ್, ಮತ್ತು ಆ 1 ನೈಟ್ ಸ್ಟೋರಿಯಲ್ಲಿ ನಮ್ಗೆ ಅರ್ಥ ಮಾಡಿಸ್ಬೇಕಾಗಿರೋ ವಿಷಯಗಳು, ನಿಜವಾದ ಪ್ರೀತಿ ಅಂದರೆ ಏನು, ಅಲ್ಲಿ ಬರುವಂತಹ ಕಷ್ಟಗಳಂದ್ರೇನು, 2.5 ಗಂಟೆಯಲ್ಲಿ ತೋರಿಸಿದ್ದಾರೆ. ಸಿನಿಮಾ ಮಾತ್ರ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.